ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಅದ್ಭುತ ವಿಚಾರವನ್ನು ಶೋಧಿಸಿ ತಂದಿದ್ದೇವೆ. ಅದು ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಮತ್ತು ನಟಿ ಆರತಿ, ಕಲೆ ಮತ್ತು ಬದುಕಿನ ಅಪೂರ್ಣ ಕಥೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಶೋಧ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಟಚ್ ಮಾಡಿ. ಮೊದಲನೇದಾಗಿ ಪೀಠಿಕೆ ಮುಖಾಂತರ ಶುರು ಮಾಡೋಣ. ಕನ್ನಡ ಚಿತ್ರರಂಗದಲ್ಲಿ ಚಿತ್ರಬ್ರಹ್ಮ ಎಂದೇ ಖ್ಯಾತರಾದವರು ಪುಟ್ಟಣ್ಣ ಕಣಗಾಲ್. ಕೇವಲ ಸಿನಿಮಾ ಮಾಡುವುದಷ್ಟೇ ಅಲ್ಲ, ಸಿನಿಮಾ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿದಂತಹ ಮಹಾನ್ ನಿರ್ದೇಶಕ. ಆದರೆ ಅವರ ವೃತ್ತಿ ಜೀವನವಷ್ಟೇ ಚರ್ಚೆಯಾದದ್ದು ಅವರ ವೈಯಕ್ತಿಕ ಜೀವನ, ಅದರಲ್ಲೂ ವಿಶೇಷವಾಗಿ ನಟಿ ಆರತಿಯವರೊಂದಿಗಿನ ಅವರ ಸಂಬಂಧ. ಇಂದು ನಾವು ಪುಟ್ಟಣ್ಣ ಕಣಗಾಲ್ ಅವರ ಬದುಕು ಮತ್ತು ಆರತಿಯೊಂದಿಗಿನ ಆ ಭಾವನಾತ್ಮಕ ಪಯಣದ ಬಗ್ಗೆ ತಿಳಿಯೋಣ. 1933ರಲ್ಲಿ ಮೈಸೂರಿನ ಕಣಗಾಲ್ನಲ್ಲಿ ಜನಿಸಿದ ಸುಬ್ರಹ್ಮಣ್ಯ ರಾಮಸ್ವಾಮಯ್ಯ ಸೀತಾರಾಮ್ ಮುಂದೆ ಜಗತ್ತಿಗೆ ಪರಿಚಯವಾಗಿದ್ದೇ ಪುಟ್ಟಣ್ಣ ಕಣಗಾಲ್ ಹೆಸರಿನಲ್ಲಿ. ಆರಂಭದಲ್ಲಿ ನಾಟಕಗಳಲ್ಲಿ ಕೆಲಸ ಮಾಡಿ B.R. ಪಂತಲು ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಪಳಗಿದ್ದ ಪುಟ್ಟಣ್ಣ ಕಣಗಾಲ್ ಮುಂದೆ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದರು. ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಶರಪಂಜರ, ನಾಗರಹಾವು ಅಂತಹ ಕ್ಲಾಸಿಕ್ ಸಿನಿಮಾಗಳನ್ನು ನೀಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ನಟಿ ಆರತಿಯವರನ್ನು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಚಯಿಸಿದ್ದೇ ಪುಟ್ಟಣ್ಣ ಕಣಗಾಲ್. ಗೆಜ್ಜೆ ಪೂಜೆ ಚಿತ್ರದ ಮೂಲಕ ಆರಂಭವಾದ ಇವರ ಸಂಬಂಧ ಕೇವಲ ನಿರ್ದೇಶಕ ಮತ್ತು ನಟಿಯ ನಡುವಿನ ಸಂಬಂಧವಾಗಿ ಉಳಿಯಲಿಲ್ಲ. ಪುಟ್ಟಣ್ಣ ಕಣಗಾಲ್ ಅವರ ಕಣ್ಣಿಗೆ ಆರತಿ ಕೇವಲ ನಟಿ ಮಾತ್ರ ಅಲ್ಲ, ಅವರ ಪ್ರತಿಯೊಂದು ಕಲ್ಪನೆಯ ಹೆಣ್ಣು ಪಾತ್ರಕ್ಕೆ ಆರತಿ ಜೀವ ತುಂಬುತ್ತಿದ್ದರು. ಆರತಿಯವರ ಅಭಿನಯ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದವರು ಪುಟ್ಟಣ್ಣ. ವೃತ್ತಿ ಜೀವನದಿಂದ ವೈಯಕ್ತಿಕ ಬದುಕಿನತ್ತ ನೋಡುವುದಾದರೆ, ಸಿನಿಮಾಗಳ ಚಿತ್ರೀಕರಣದ ಸಮಯದಲ್ಲಿ ಇಬ್ಬರ ನಡುವೆ ಗಾಢವಾದ ಸ್ನೇಹ ಬೆಳಗಿತು. ಪುಟ್ಟಣ್ಣನವರಿಗೆ ಆರತಿಯವರ ಮೇಲೆ ಅಪಾರವಾದ ಗೌರವ ಮತ್ತು ಪ್ರೀತಿ ಇತ್ತು. ಆರತಿಯವರು ಕೂಡ ಪುಟ್ಟಣ್ಣ ಕಣಗಾಲನ್ನು ಗಾಡ್ ಫಾದರ್ ಎಂದೇ ಭಾವಿಸಿದ್ದರು. ಕಾಲಕ್ರಮೇಣ ಈ ಸಂಬಂಧ ಪ್ರೇಮಕ್ಕೆ ತಿರುಗಿತು. ಆದರೆ ಈ ಸಂಬಂಧಕ್ಕೆ ಸಮಾಜದ ಕಣ್ಣುಗಳಲ್ಲಿ ಹಲವು ಆಯಾಮಗಳಿದ್ದವು. ತುಂಬ ಚೆನ್ನಾಗಿದ್ದ ಜೋಡಿ, ಪ್ರತಿಭಾನ್ವಿತ ಜೋಡಿಯಾಗಿದ್ದರು. ಇವರ ಸಂಬಂಧ ಸುಗಮವಾಗಿರಲಿಲ್ಲ. ಪುಟ್ಟಣ್ಣನವರು ಶಿಸ್ತು ಮತ್ತು ವೈಯಕ್ತಿಕ ನಿರ್ಧಾರಗಳು ಆರತಿಯವರ ಜೀವನದ ಮೇಲೆ ಪ್ರಭಾವ ಬೀರಿದ್ದವು. ಒಂದು ಹಂತದಲ್ಲಿ ಇಬ್ಬರ ನಡುವೆ ಮನಸ್ತಾಪಗಳು ಉಂಟಾದವು. ಆರತಿಯವರು ಪುಟ್ಟಣ್ಣನವರಿಂದ ಬೇರೆಯಾಗಿ ದೂರವಾಗಿ ಬದುಕಬೇಕಾಯಿತು. ಜೀವನವನ್ನು ಹುಡುಕಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಯಿತು. ಇದು ಪುಟ್ಟಣ್ಣನವರ ಮನಸ್ಸಿನ ಮೇಲೆ ತೀವ್ರ ಪರಿಣಾಮ ಬೀರಿತು. ಅದು 1985.